ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸಮಾಜದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದುಕೊಂಡು ಮುಖವಾಡ ಹಾಕಿಕೊಂಡು ಓಡಾಡ್ತಿರೋರ ಅಸಲಿ ಬಣ್ಣ ಬಯಲಾದಾಗ ನಮಗೆಲ್ಲ ಒಂದು ಕ್ಷಣ ಶಾಕ್ ಆಗುತ್ತೆ. ಬೆಂಗಳೂರಿನಲ್ಲಿ ಈಗ ಇಂತಹದೇ ಒಂದು ಬೆಚ್ಚಿ ಬೀಳಿಸುವ ಪ್ರಕರಣ ಬೆಳಕಿಗೆ ಬಂದಿದೆ. 20ಕ್ಕೂ ಹೆಚ್ಚು ಮಹಿಳೆಯರನ್ನು ನಂಬಿಸಿ ಲೈಂಗಿಕವಾಗಿ ಬಳಸ್ಕೊಂಡು ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಭೀಕರ ಖದೀಮನೊಬ್ಬ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಆತನ ಹೆಸರು ಅನಿಯೂರು ಚಂದ್ರೇಗೌಡ. ಅಷ್ಟಕ್ಕೂ ಇವನು ಯಾರು, ಈಗ ಸಿಕ್ಕಿ ಬಿದ್ದಿದ್ದು ಹೇಗೆ, ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಅನಿಯೂರು ಚಂದ್ರೇಗೌಡ ಈತ ರಾಮನಗರ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಂದರೆ CWC ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದ. ಆದರೆ ಈತನ ಕರಾಳ ಮುಖ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ಈತ ಮಹಿಳೆಯರನ್ನ ಬಲೆಗೆ ಬೀಳಿಸೋದಕ್ಕೆ ಒಂದೊಂದು ಕಡೆ ಒಂದೊಂದು ರೀತಿಯ ವೇಷ ಆಗ್ತಾ ಇದ್ದ. ಕೆಲವರಿಗೆ ತಾನು ಪೊಲೀಸ್ ಅಧಿಕಾರಿ ಅಂದರೆ, ಇನ್ನು ಕೆಲವರಿಗೆ ವಕೀಲ, ಮಾಧ್ಯಮದ ಪ್ರತಿನಿಧಿ, ಸೀರಿಯಲ್ ಆ್ಯಕ್ಟ್ರು, ಮೇಕಪ್ ಆರ್ಟಿಸ್ಟು ಅಥವಾ ಲೆಕ್ಚರರ್ ನಾನು ಅಂತ ಸುಳ್ಳು ಹೇಳ್ಕೊಳ್ತಾ ಇದ್ದ. ಇದಕ್ಕೋಸ್ಕರ ನಕಲಿ ID ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಳ್ತಾ ಇದ್ದ ಭೂಪ ಇವನು. ಮದುವೆಯಾಗಿ ಗಂಡನಿಂದ ದೂರ ಇರುವ ಅಥವಾ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಇವನು ಬಣ್ಣ ಬಣ್ಣದ ಮಾತುಗಳನ್ನಾಡಿ ತೇಟ್ ಕಾಂತಾರದ ರಾಂಪನಂತೆ ಚಂದಮಾಮಗಳನ್ನು ತೋರಿಸಿ ಅವರ ವಿಶ್ವಾಸವನ್ನು ಗಳಿಸ್ತಾ ಇದ್ದ. ಆಮೇಲೆ ಅವ್ರ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಆ ಖಾಸಗಿ ಕ್ಷಣಗಳನ್ನು ಗುಪ್ತವಾಗಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದ ಭಂಡ ಇವನು. ಹೀಗೆ ವಿಡಿಯೋ ಮಾಡ್ಕೊಂಡ್ಮೇಲೆ ಶುರುವಾಗ್ತಿತ್ತು ಇವನ ಅಸಲಿ ಆಟ. ಹಣ ಕೊಡಲಿಲ್ಲ ಅಂದರೆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಾಗಿ ಬೆದರಿಕೆ ಆಗ್ತಾ ಇದ್ದ. ಹೀಗೆ ತಾನು ಲೆಕ್ಚರ್ ಅಂತ ಹೇಳ್ಕೊಂಡು ಮೇಕಪ್ ಆರ್ಟಿಸ್ಟ್ ಆಗಿದ್ದ ಮಹಿಳೆಯೊಬ್ಬರಿಗೆ ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಿದ್ದ. ಅವರಿಂದ ಬರೋಬ್ಬರಿ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಕಿತ್ಕೊಂಡಿದ್ದ. ಆದರೆ ಒಮ್ಮೆ ಆ ಮಹಿಳೆ ಚಂದ್ರೇಗೌಡನ ಮೊಬೈಲನ್ನು ಚೆಕ್ ಮಾಡಿದಾಗ ಅವಳಿಗೆ ಅಕ್ಷರಶಃ ಶಾಕ್ ಆದಿತ್ತು. ಆತನ ಮೊಬೈಲ್ನಲ್ಲಿ ತನ್ನಂತೆಯೇ ಮೋಸ ಹೋದ 20ಕ್ಕೂ ಹೆಚ್ಚು ಮಹಿಳೆಯರ ಆಕ್ಷೇಪಾರ್ಹ ವಿಡಿಯೋಗಳು ಮತ್ತು ಚಾಟಿಂಗ್ಗಳು ಪತ್ತೆಯಾಗಿದ್ವು. ಕೂಡಲೇ ಎಚ್ಚೆತ್ತ ಆ ಮಹಿಳೆ RR ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಪೊಲೀಸರು ಇಮ್ಮಿಡಿಯೇಟ್ ಆಗಿ ಕಾರ್ಯಾಚರಣೆ ನಡೆಸಿ ಈ ಕಾಮುಕನನ್ನು ಅರೆಸ್ಟ್ ಮಾಡಿ ಒದ್ದು ಒಳಗಡೆ ಹಾಕಿದ್ದಾರೆ. ವಿಶೇಷ ಅಂದರೆ ಈತ ಕೇವಲ ಮಹಿಳೆಯರನ್ನಷ್ಟೇ ಅಲ್ಲ, ಸಾರ್ವಜನಿಕರನ್ನು ಕೂಡ ಮರಳು ಮಾಡೋದಕ್ಕೆ ಟ್ರೈ ಮಾಡಿದ್ದ. ಇತ್ತೀಚೆಗೆ ನಡೆದ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ ಈತ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ. ತಾನು ಕನ್ನಡ ಅಸೋಸಿಯೇಟ್ ಪ್ರೊಫೆಸರು, ಬುಡಕಟ್ಟು ಜನಪದ ಸಂಶೋಧಕ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಲೇಖಕ ಅಂತ ಹೇಳಿಕೊಂಡು ಪ್ರಚಾರ ಮಾಡಿದ್ದ. ಹಣಬಲ ಮತ್ತು ತೋಳ್ಬಲದ ವಿರುದ್ಧ ವಿದ್ಯಾಬಲಕ್ಕೆ ಮತ ನೀಡಿ ಅಂತ ಭಾಷಣ ಬಿಗಿದಿದ್ದ. ಅಷ್ಟೇ ಅಲ್ಲ, ತನ್ನನ್ನು ನಿಮ್ಮ ನಾಯಿ ಅಂತ ಬಿಂಬಿಸ್ಕೊಂಡು ಪೋಸ್ಟರ್ಗಳನ್ನು ಹಾಕ್ಕೊಂಡಿದ್ದ. ಆದರೆ ಈಗ ಈತನ ಅಸಲಿ ಮುಖವಾಡ ಕಳ್ಸ್ಕೊಂಡು ಬಿದ್ದಿದೆ. ಈತನ ಕ್ರಿಮಿನಲ್ ಬುದ್ಧಿ ಇಲ್ಲಿಗೆ ನಿಂತಿಲ್ಲ. ಈತ RTI ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಬೆದರಿಕೆ ಆಗ್ತಾ ಇದ್ದ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಯುವಜನ ಮತ್ತು ಕ್ರೀಡಾ ಇಲಾಖೆಯ NSS ಅಧಿಕಾರಿ ಪ್ರತಾಪ್ ಅನ್ನೋರ್ ಬಳಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಹಾಕಿ ನಿನ್ನ ನೇಮಕಾತಿ ಸರಿ ಇಲ್ಲ, ಲೋಕಾಯುಕ್ತಕ್ಕೆ ದೂರು ಕೊಡ್ತೀನಿ, ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದ. ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲೂ ಈತನ ವಿರುದ್ಧ ದೂರು ದಾಖಲಾಗಿದೆ. ಈತನ ಈ ಕೃತ್ಯಗಳ ಹಿಂದೆ ದೊಡ್ಡ ಗ್ಯಾಂಗ್ ಇರಬಹುದು. ಈತನ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಡೇಟಾವನ್ನು ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ಅಧಿಕಾರಿ ಪ್ರತಾಪ್ ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಸಮಾಜದಲ್ಲಿ ಒಳ್ಳೆಯವರಂತೆ ನಾಟಕ ಆಡ್ತಾ ನಕಲಿ ಗುರುತುಗಳನ್ನು ಸೃಷ್ಟಿ ಮಾಡಿಕೊಂಡು ಹೆಣ್ಣು ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದ ಈ ಖದೀಮ ಈಗ ಕಂಬಿ ಅನ್ನಿಸ್ತಾ ಇದ್ದಾನೆ. ಪೊಲೀಸರು ಆತನ ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ, ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಂತ್ರಸ್ತ ಮಹಿಳೆಯರ ಸಂಖ್ಯೆ 20ಕ್ಕಿಂತ ಹೆಚ್ಚಿಗಿರುವ ಸಾಧ್ಯತೆ ಇದೆ. ಈ ಘಟನೆ ನಮಗೆಲ್ಲರಿಗೂ ಒಂದು ಪಾಠ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿಜ ಜೀವನದಲ್ಲಿ ಅಪರಿಚಿತರು ನಿಮ್ಮ ಜೊತೆಗೆ ಅತಿಯಾಗಿ ಆತ್ಮೀಯತೆ ತೋರಿಸಿದರೆ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳದೆ ಕುರುಡಾಗಿ ನಂಬೇಡಿ ಅಂತ ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಮತ್ತು ಜಾಗೃತಿ ಮೂಡಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.